ಕೃಷ್ಣರಾಜಪೇಟೆ ತಾಲೂಕು ಛಾಯಾ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಛಾಯಾಗ್ರಾಹಕರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ದಿನಾಂಕ 18-12-2025 ಗುರುವಾರ ಮತ್ತು 19-12-2025 ಶುಕ್ರವಾರ ಮತ್ತು 20-12-2025 ಶನಿವಾರದವರೆಗೆ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹೊರಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಕ್ರಿಕೆಟ್ ಆಟದಲ್ಲಿ ಭಾಗವಹಿಸಿರುವ ತಂಡಗಳು ಕೆಆರ್ ಪೇಟೆ ಕ್ರಿಕೆಟರ್ಸ್, ಕೆಆರ್ ನಗರ, ಕುಶಾಲ್ ನಗರ, ಹುಣಸೂರು, ಅರಕಲಗೂಡು, ಹಾಸನ, ಅರಸೀಕೆರೆ, ಪಾಂಡವಪುರ, ಮಂಡ್ಯ, ಮೈಸೂರು ಅಪ್ಪು ಕ್ರಿಕೆಟರ್ಸ್, ಚಾಮುಂಡಿ ಕ್ರಿಕೆಟ್ ಮೈಸೂರು, ಚನ್ನಪಟ್ಟಣ, ಚನ್ನರಾಯಪಟ್ಟಣ, ಹೊಳೆ ನರಸೀಪುರ ಕ್ರಿಕೆಟ್ ತಂಡ ಭಾಗವಹಿಸಿದೆ. ಪಾಂಡವಪುರ ಶ್ರಮಿಕ ಛಾಯಾಗ್ರಾಹಕರ ಸಂಘ ಹೊಳೆ ನರಸೀಪುರ ತಂಡದ ಜೊತೆ ಮೊದಲ ಆಟವಾಡಿ 5 ವಿಕೆಟ್ ನಷ್ಟದೊಂದಿಗೆ 8 ರನ್ಗಳ ಮೊದಲ ಜಯಬೇರಿ ಬಾರಿಸಿ, ಎರಡನೇ ತಂಡ ಕೆಆರ್ ಪೇಟೆ ಬಿ ಟೀಮ್ ಜೊತೆ ಆಟವಾಡಿ ಜಯಬೇರಿ ಬಾರಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಪಾಂಡವಪುರ ಶ್ರಮಿಕ ಛಾಯಾಗ್ರಾಹಕರ ಸಂಘ ಕೆಆರ್ ಪೇಟೆಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಛಾಯಾಗ್ರಾಹಕರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಲ್ಲಿ ಭಾಗವಹಿಸಿರುವುದಕ್ಕೆ ಪಾಂಡವಪುರ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಎನ್ ಸೋಮಶೇಖರ್ ಬೀರಶೆಟ್ಟಹಳ್ಳಿ ರವರು, ಮುಖಂಡರಾದ ಸೋಮಾಚಾರಿ ಮಧುಸೂದನ್ ರವರ ಜೊತೆ ಪಾಂಡವ ಕ್ರೀಡಾಂಗಣದಲ್ಲಿ ಶ್ರಮಿಕ ಛಾಯಾಗ್ರಾಹಕರ ಸಂಘದ ತಂಡದ ಆಟಗಾರರಿಗೆ ಜರ್ಸಿಯನ್ನು ವಿತರಿಸಿ ಶುಭ ಕೋರಿದರು. ಕೆಆರ್ ಪೇಟೆಯಲ್ಲಿ ನಡೆಯುತ್ತಿರುವ ಆಟವನ್ನು ವೀಕ್ಷಿಸಿ ತಂಡವನ್ನು ಉರಿದುಂಬಿಸಿದರು. ಶ್ರಮಿಕ ಛಾಯಾಗ್ರಾಹಕರ ಸಂಘದ ಕ್ರಿಕೆಟ್ ಕ್ಯಾಪ್ಟನ್ ಮಹೇಶ್ ಜೊತೆ ಗುಣ, ಮುತ್ತು, ಬೆಳ್ಳಿ, ಯೋಗೇಶ್, ಸಂಜು, ಗಿರೀಶ್, ಕೃಷ್ಣ, ಮಂಜು, ರವಿ, ಶಂಭು, ರಾಜೇಶ್, ಪ್ರವೀಣ್, ಮಧು ಬೀರಶೆಟ್ಟಹಳ್ಳಿ, ಅವಿನಾಶ್, ಅಶೋಕ್, ಆನಂದ್, ಹಿರಿಯ ಛಾಯಾಗ್ರಾಹಕರಾದ ಧನುಷ್ ರವರು ಕ್ರೀಡಾಂಗಣದಲ್ಲಿ ಭಾಗವಹಿಸಿದ್ದರು. ಉತ್ತಮವಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನ ಮಾಡುತ್ತಿರುವ ಶ್ರಮಿಕ ಛಾಯಾಗ್ರಾಹಕರ ಸಂಘಕ್ಕೆ ಪಾಂಡವಪುರ ತಾಲೂಕಿನ ಎಲ್ಲ ಛಾಯಾಗ್ರಾಹಕರು ಶುಭ ಕೋರಿದ್ದಾರೆ. ಹಿಂದೆಯಿಂದ ಒಬ್ಬ ಕವರ್ ಆಗ್ರಿ ಆಡ್ರಿ ಗೆಲುವು ಸಹಜ. ಯಾರು ನರ್ವಸ್ ಆಗ್ಬೇಡಿ. ಮನಚದ ಬೌಲರ್ ನೇ ಪ್ಲೀಸ್ ಅಭಿ ಉನ್ನತ ಎಸೆತಗಾರಿಕೆ ಮತ್ತೆ ತಟ್ಟಿ ಮುಟ್ಟಿ ಹೊಡೆತಾ ಒಟ್ಟಿನ ಪಡೆಯಲ್ಲಿ ಯಶಸ್ವಿ ಅದ್ಭುತವಾದ ಎಸೆತಗಾರಿಕೆ. ಮತ್ತೆ ಸಫಲತೆ ಉಮರಿಯ ಪತನ, ಎರಡನೇ ಎಸೆತಕ್ಕೆ ವಿಕೆಟ್ ಪತನ. ರವಿ ಮತ್ತೆ ಕೊಂಚ ವಿಫಲತೆಯನ್ನು ಕಂಡುಕೊಂಡರು. ಬೌಲಿಂಗ್ ವಿಭಾಗದಲ್ಲಿ ಚುಕ್ಕಿ ಎಸೆತ, ಸಫಲತೆಯನ್ನು ಕಂಡುಕೊಂಡರು ಬೌಲಿಂಗ್. ಅದ್ಭುತವಾದ ಬೌಲಿಂಗ್ ಶೈಲಿ ಮೊಹಮ್ಮದ್ ಶಮಿ ಅವರ. ಮತ್ತೆ ಚೆಂಡು ಕೀಪರ್ನ ಕೈ ಸೇರಿದೆ ಗಾಳಿಯಲ್ಲಿ. ಭರ್ಜರಿ ಹೇಳಿ 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 Oh!
ಆಡಿಸ್ಬೇಕು, ಹಿಂಗೆ ಆಡಿಸ್ಬೇಕು. ಓಡಿಕಿಲ್ಲ ಕೃಷ್ಣ ಕಟ್ಟಿದ್ರಲ್ಲೋ ಕೊಡ್ತಾರ. ಬೈಕ್ ತಗೋಪ್ಪ, ಮಾತಾಡ್ತೀನಿ ಅನ್ನೋ ಸಿಎಂ. ತಂಡ ಮೊತ್ತ 41 ರನ್ ಹೊಡೆದರೆ ವಿಜಯದ ಮಾಲೆ. ಕಳಿಸ್ತೀನಿ ವಿಡಿಯೋ. ಕೆಚ್ಚೋ ಔಟ್. ಸಿಕ್ಸ್. ಇರ್ಲಿ ಇರ್ಲಿ ಇರ್ಲಿ. ಔಟು. ಅವನ ಕೈಲಿ ಆಯ್ಕು ಇಲ್ಲ. ಕೆಚ್ಚೋ ಓಡು 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 ಓಡ್ಬೋದು. ಓಡ್ರ ಇನ್ನೊಂದು ಆಡ್ಬೋದು. ಓಡ್ರ ಮೂರು 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 ಮೂರು. ಎಸ್. ನೀರು ಅಂತ ಕೊಡಿ. ಓಡ್ಬಿಡೋದ ಎಲ್ಲ ಓಡ್ಬಿಟ್ಟು ಹೊತ್ಕೊಳ್ಳೋದ. ಒಂದು 6 ಬತ್ತು ಅಂದ್ರೆ ಅಯ್ಯೋ ಕ್ಯಾಚ್ ಆಗೋಯ್ತು. ಬತ್ತು 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 ಫಾರು 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 ಫಾರು.
ಇರ್ಲಿ ಆಡ್ಲಿ ಮೊದಲು ಮಹೇಶ್ ಮತ್ತೆ ಹುದರಿಯ ಪಾತ್ರದ ವಿಚಿತ್ರವಾಗಿ ಬ್ಯಾಟಿಂಗ್ ಮಾಡಲು ಹೋಗಿ ವಿಚಿತ್ರವಾಗಿ ಔಟ್ ಆಗಿಯೇ ಬಿಟ್ಟರು. ಮತ್ತೆ ಯಶಸ್ವಿ ಎಸೆತಗಾರಿಕೆ, ಮತ್ತೆ ಅದ್ಭುತವಾದ ಚುಕ್ಕಿ ಎಸೆತ, ಮೊದಲ ಎಸೆತ ಚುಕ್ಕಿ ಎಸೆತ. 10 ಗಂಟೆ 27 ನಿಮಿಷದವರೆಗೆ ಪಂದ್ಯಾವಳಿಯನ್ನು ಮುಗಿಸತಕ್ಕದ್ದು. ನಿರ್ಣಾಯಕರ ಗಮನಕ್ಕೆ ಮತ್ತೆ ಬರ್ಚನ ಆಡೋತ್ತ ಕೈಯಲ್ಲಿಲ್ಲ, ಸಮಯವನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ. ಸಹಕಾರ ಯಾವುದು ಪರಿಚಯ ಮಾಡ್ಕೊಳ್ತೀನಿ. ತುಂಬಾ ಸಹಕಾರ ಕೊಡ್ತಾ ಇದ್ದೀನಿ. ಹಾಕೊಂಡು ಅಲ್ಲಿ ಸಂಜೆ ಸಂಘದ ಛಾಯಾಗ್ರಾಹಕರ ಸಂಘದ ಕುರಿತು ಒಂದೆರಡು ಮಾತನ್ನ ಸೋಮಶೇಖರ್ ಅವರು ಬಿಜೆಪಿ ಘಟಕದ ನಗರ ಅಧ್ಯಕ್ಷರು ಒಂದೆರಡು ಮಾತಾಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಹಲೋ ಭಾರತ್ ಮಾತಾ ಕಿ ಜೈ, ಹಲೋ ಭಾರತ್ ಮಾತಾ ಕಿ ಜೈ. ಶ್ರಮಿಕ ಛಾಯಾಗ್ರಾಹಕರ ಸಂಘ ಪಾಂಡವಪುರ ಈ ವತಿಯಿಂದ ಇವರು ಒಂದು ಸಂಘದಿಂದ ಒಂದು ಕ್ರಿಕೆಟ್ ತಂಡವನ್ನು ಕಟ್ಟಿಕೊಂಡು ಕೇರ್ಪೇಟೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪಂದ್ಯಾವಳಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇವರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಪಾಂಡವಪುರ ತಾಲೂಕಿಂದ ಈ ಒಂದು ಶ್ರಮಿಕ ಛಾಯಾಗ್ರಾಹಕರ ತಂಡ ಆ ಒಂದು ಟೂರ್ನಮೆಂಟಲ್ಲಿ ಗೆದ್ದು ಬರಲಿ, ಯಶಸ್ವಿ ಆಗಲಿ, ಕಪ್ಪನ್ನು ಅವ್ರಿಗೆ ಸಿಗಲಿ, ಮೊದಲ ಬಹುಮಾನ ಅವರು ಗೆದ್ದು ಬಂದು ಕಪ್ಪನ್ನು ಗಳಿಸಲಿ ಅಂತ ನಾನು ಅವ್ರಿಗೆಲ್ಲರಿಗೂ ಶುಭಾಶಯನ ಕೋರ್ತಾ ಇದ್ದೀನಿ. ಮತ್ತು ಇವರು ಮೊದಲಿಂದನೂ ಆಗಲೇ ಸುಮಾರು ವರ್ಷದಿಂದ, ಎಷ್ಟು ವರ್ಷ ಆಗಿತ್ತು, 4-5 ವರ್ಷದಿಂದ ಛಾಯಾಗ್ರಾಹಕರ ಸಂಘವನ್ನು ಕಟ್ಟು ಈ ಸಾರ್ವಜನಿಕ ಜೀವನದಲ್ಲಿ ಅವರ ಒಂದು ಅಳಿಲು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಈ ಒಂದು ಸಾಧನೆ ಮುಂದಕ್ಕೂ ಹಿಂಗೆ ಬರಲಿ, ದೊಡ್ಡ ಮಟ್ಟದಲ್ಲಿ ಅವರು ಈ ತಾಲೂಕಲ್ಲ ಈ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಈ ಸಂಘ ಬೆಳೀಲಿ. ಅವರಿಗೆ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ನಾನು ಆಗಲಿ ನಮ್ಮ ಕಡೆಯಿಂದ ಏನಾಗುತ್ತೋ ಅದು ನಾನು ಮುಂದಕ್ಕೂ ಕೂಡ ಮಾಡ್ತೀನಿ. ಅವರು ಮುಂದೆ ಇದೇ ಸಂಘವನ್ನು ಬೆಳೆಸ್ಕೊಂಡು ಮುಂದೆ ಹೋಗಲಿ ಅಂತ ಹೇಳಿ ನಾವು ಅವ್ರಿಗೆ ಶುಭಾಶಯನ ಕೇಳ್ತೀವಿ. ಸೋಮಶೇಖರ್ ಅವರಿಗೆ, ಬಿಜೆಪಿ ನಗರ ಘಟಕದ ಅಧ್ಯಕ್ಷರಿಗೆ, ಛಾಯಾಗ್ರಾಹಕರ ಸಂಘದ ವತಿಯಿಂದ ಕೇರ್ಪೇಟೆಯಲ್ಲಿ ನಡೀತಾ ಇರುವಂತಹ ಕ್ರಿಕೆಟ್ ಟೂರ್ನಿಮೆಂಟ್ ಅಲ್ಲಿ ನಮ್ಮ ಶ್ರಮಿಕ ಛಾಯಾಗ್ರಾಹಕರ ಸಂಘದ ಎಲ್ಲ ಛಾಯಾಗ್ರಾಹಕರು ಒಂದು ತಂಡವನ್ನ ಮಾಡ್ಕೊಂಡು ಕ್ರಿಕೆಟ್ ಆಟ ಆಡಬೇಕು ಅಂತ ಮಾತಾಡಿದ್ರು. ಅದಕ್ಕೆ ನಾವು ನಮ್ಮ ಬಿಜೆಪಿ ಟೌನ್ ನಗರ ಘಟಕದ ಅಧ್ಯಕ್ಷರಾದಂತಹ ಸೋಮಣ್ಣನವರ ಹತ್ರ ಒಂದು ಜರ್ಸಿಯನ್ನ ಕೇಳ್ಕೊಂಡಿದ್ದು. ಅವರು ಕೇಳಿದ ತಕ್ಷಣ ನಮ್ಮ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಜರ್ಸಿನ ಸ್ಪಾನ್ಸರ್ ಮಾಡಿ ಇವತ್ತು ಎಲ್ಲರಿಗೂ ಅವರ ಕೈಯಿಂದನೇ ಹಸ್ತಾಂತರ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಚಿಕ್ಕ ಒಂದು ಸನ್ಮಾನ, ಅದು ಒಂದು ಸನ್ಮಾನ ಅಂತ ಅನ್ಕೋಬಾರ್ದು, ನಮ್ದು ಒಂದು ಏನೋ ಒಂದು ಅದನ್ನ ನೀವು ಯಾವುದೇ ತರ ಮನಸ್ಸಿಗೆ ತಪ್ಪು ಭಾವನೆ ತಿಳ್ಕೊಳ್ಳದೆ ನಮ್ಮ ಚಿಕ್ಕದೊಂದು ಸನ್ಮಾನ ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.